ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪರೇಡ್ ಆರಂಭವಾಗಿದೆ. ಡಿಸಿ ಅನುಮತಿ ಬಳಿಕ ಆರ್ಎಸ್ಎಸ್ ಪಥ ಸಂಚಲನ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭವಾಗಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳ ಪರೇಡ್ ನಡೀತಾ ಇದೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಪೋಸ್ಟರ್ಸ್ ಕೂಡ ರಾರಾಜಿಸ್ತಾ ಇದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭ ಆಗಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಇವತ್ತು ಪರೇಡ್ ಮಾಡ್ತಾರೆ. ಕೆಂಭಾವಿಯಲ್ಲಿ ಅಂತೂ ಇಂತೂ ಆರ್ಎಸ್ಎಸ್ಗೆ ಪರೇಡ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಯಾದಗಿರಿಯ ಕೆಂಭಾವಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಗಳನ್ನು ನೋಡ್ತಾ ಇದ್ದೀವಿ ನಾವು. ಪಥಸಂಚಲನದ ದೃಶ್ಯಾವಳಿಗಳು ಇನ್ನಷ್ಟೇ ಬರಬೇಕಾಗಿದೆ. ಒಟ್ಟಿನಲ್ಲಿ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಆರಂಭವಾಗಿದೆ. ಇದು ಪಥಸಂಚಲನದ ಸಿದ್ಧತೆಯ ದೃಶ್ಯಗಳು. ಬಹುಶಃ ಲಾಠಿ ಡ್ರಮ್ಸ್ ಪಥಸಂಚಲನದ ಮಾರ್ಚ್ ಪಾಸ್ಟ್ನ ಶುರು ಆಗಿದೆ ಆಲ್ರೆಡಿ. ಬಟ್ ಕಾರ್ಯಕರ್ತರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಪೋಸ್ಟರ್ಗಳು, ಕೇಸರಿ ಧ್ವಜ ಬಂಟಿಂಗ್ಸ್ ಪೂರ್ಣವಾಗಿ ಈಗ ಸಾಗ್ತಾ ಇರುವಂತದ್ದು. ಈ ಒಂದು ಪಥ ಸಂಚಲನವನ್ನ ಗಮನಿಸೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಏನು ಕೇಸರಿ ಶಾಲ್ಗಳನ್ನ ಧರಿಸಿಕೊಂಡು ಏನು ಪಥ ಸಂಚಲನವನ್ನ ಈ ಒಂದು ಪಥ ಸಂಚಲನವನ್ನ ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಕೆಂಭಾವಿ ಪಟ್ಟಣದ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತದ್ದನ್ನು ನೋಡ್ತಾ ಇರಬಹುದು. ಈ ಒಂದು ಪಥ ಸಂಚಲನ ಏನು ಸಾಗಿ ಹೋಗ್ತಾ ಇದೆಯಲ್ಲ, ಇದೇ ಒಂದು ಮಾರ್ಗದಲ್ಲಿ ಈಗ ಈ ಒಂದು ಜನರು ಕೂಡ ಇದ್ದಾರೆ, ಸಾಕಷ್ಟು ನೋಡ್ತಾ ಇರಬಹುದು. ಮತ್ತೊಂದು ಕಡೆಗೆ ಅಂತಂದ್ರೆ ವೀರ ಸಂಭಾಜಿ ಅವರ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಅನಾವರಣವನ್ನು ಮಾಡುವಂತ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಸಂಭಾಜಿ ಮಹಾರಾಜ ಅವರ ಕೊನೆಯ ಕ್ಷಣದಲ್ಲಿ ಅವರಿಗೆ ಯಾವ ರೀತಿಯಾಗಿ ಆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವರನ್ನ ಗಲ್ಲಿಗೇರಿಸುವಂತ ಕೆಲಸಗಳಾಗಿದ್ವು, ಆ ದೃಶ್ಯವನ್ನ ಒಂದು ಯುವಕ ಕೂಡ ಇಲ್ಲಿ ಪ್ರದರ್ಶನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಸದ್ಯ ಈ ದೃಶ್ಯ ಕೂಡ ಇಲ್ಲಿ ಸಾಕಷ್ಟು ಗಮನವನ್ನ ಸೆಳೀತಾ ಇರುವಂತದ್ದು. ಸಾಕಷ್ಟು ಜನ ಕೂಡ ಈ ಒಂದು ಪಥಸಂಚಲನದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಂದ್ರೆ ಸರ್ಪಗಾವಲನ್ನು ಹಾಕಿರ್ತಕ್ಕಂಥದ್ದು. ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸರು ಕೂಡ ಈ ಒಂದು ಪಥಸಂಚಲನದಲ್ಲಿ ಸಾಕಷ್ಟು ಸರ್ಪಗಾವಲನ್ನು ಹಾಕಿರುವಂತ ಕೆಲಸಗಳಾಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅಂತಂದ್ರೆ ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಅನ್ನುವಂಥದ್ದು ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಕಳೆದ 3-4 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂತಂದ್ರೆ ಇವತ್ತೇನು ಆರ್ಎಸ್ಎಸ್ ನ ಪಥಸಂಚಲನ ನಡೀತಾ ಇದೆ, ಈ ಒಂದು ಪಥಸಂಚಲನಕ್ಕೆ ಕೌಂಟರ್ ಆಗಿ ಡಿಎಸ್ಎಸ್ ನವರು ಕೂಡ ಪಥಸಂಚಲನವನ್ನು ನಡೆಸ್ತೀವಿ ಅನ್ನುವಂಥದ್ದನ್ನು ಕೂಡ ಒಂದು ಆಕ್ಷೇಪವನ್ನ ಮಾಡಿದ್ರು. ಆದ್ರೆ ಈ ಒಂದು ಪಥಸಂಚಲನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಆದ್ರೆ ಇದೀಗ ನಿನ್ನೆ ಕೂಡ ಏನು ಒಂದು ಶಾಂತಿ ಸಭೆಯ ಬಳಿಕ ಈ ಒಂದು ಪಥಸಂಚಲನ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇರುವಂತದ್ದನ್ನು ನೋಡ್ತಾ ಇರಬಹುದು. ಈ ಒಂದು ಪಥಸಂಚಲನವನ್ನ ನೋಡೋದಕ್ಕೆ ಸಾಕಷ್ಟು ಜನರು ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಇಲ್ಲಿ ನೋಡ್ತಾ ಇರಬಹುದು. ಏನು ಅಂದ್ರೆ ಪಥಸಂಚಲನಕ್ಕೆ ಏನು ಈ ಒಂದು ಆರ್ಎಸ್ಎಸ್ ನ ಸ್ವಯಂ ಸೇವಕರು ಬರ್ತಾರೋ ಆ ಒಂದು ಸ್ವಯಂ ಸೇವಕರಿಗೆ ಪುಷ್ಪ ಮಳೆಗೈಯೋದಕ್ಕೂ ಕೂಡ ಈಗ ಜನ ಕೂಡ ಸಜ್ಜಾಗಿರುವಂತದ್ದು. ಈ ಒಂದು ಮಾರ್ಗದಲ್ಲಿ ಆರ್ಎಸ್ಎಸ್ ನ ಪಥಸಂಚಲನ ಬರುವ ಹೊತ್ತಿಗೆ ಆರ್ಎಸ್ಎಸ್ ನ ಪಥಸಂಚಲನ ಬರುವ ನಿಟ್ಟಿನಲ್ಲಿ ರಂಗೋಲಿಯನ್ನ ಬಿಡಿಸುವ ಮೂಲಕ ಬಗೆ ಬಗೆಯ ರಂಗೋಲಿಯ ಚಿತ್ತಾರವನ್ನ ಬಿಡಿಸಿ ಈ ಒಂದು ಆರ್ಎಸ್ಎಸ್ ನ ಭವ್ಯ ಪಥ ಸಂಚಲನವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಾಕಷ್ಟು ಈಗಾಗಲೇ ಪಟ್ಟಣದಾದ್ಯಂತ ಕೂಡ ಈ ಒಂದು ಪಥ ಸಂಚಲನ ಕೂಡ ಅದ್ಭುತವಾಗಿ ಸಾಗ್ತಾ ಇರುವಂತದ್ದನ್ನು ಕೂಡ ನೀವೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಪಥ ಸಂಚಲನ ಹೋಗ್ತಾ ಇದೆ. ಆದ್ರೆ ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತದ್ದು ಇದೇನು ಪಥ ಸಂಚಲನದ ದೃಶ್ಯವಲ್ಲ, ಆದ್ರೆ ಈ ಒಂದು ಪಥ ಸಂಚಲನವನ್ನ ನೋಡೋದಕ್ಕೆ ಸೇರಿರ್ತಕ್ಕಂಥ ಏನು ಈ ಒಂದು ಹಿಂದೂ ಪರ ಕಾರ್ಯಕರ್ತರು ಹೆಗಲ ಮೇಲೆ ಕೇಸರಿ ಶಾಲನ್ನು ಧರಿಸಿಕೊಂಡು ಈ ಒಂದು ಪಥಸಂಚಲನವನ್ನು ನೋಡೋದಕ್ಕೆ ಇಷ್ಟೊಂದು ಜನ ಸೇರಿದ್ದಾರೆ. ಅಂದ್ರೆ ಈ ಪಥಸಂಚಲನದಲ್ಲಿ ಸಾವಿರಾರು ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಆದರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷವನ್ನ ನೋಡುವುದಕ್ಕೂ ಕೂಡ ಇಷ್ಟೊಂದು ಜನ ಕೂಡ ಇಲ್ಲಿ ಸೇರಿರುವಂಥದ್ದು. ಒಟ್ಟಾರೆ ಅಂತಂದ್ರೆ ಇವತ್ತು ಕೆಂಭಾವಿ ಪಟ್ಟಣದಾದ್ಯಂತ ಏನು ಸಂಪೂರ್ಣವಾಗಿ ಏನು ಒಂದು RSS ನ ಈ ಘೋಷಣೆಗಳಿಗೆ ಹೋಗುವಂತ ಕೆಲಸಗಳಾಗ್ತಂದ್ರೆ ಸಂಪೂರ್ಣ ಕೇಸರಿಮಯವಾಗಿದ್ದು ಇಲ್ಲಿ ಹಿಂದುತ್ವದ ಕಹಳೆ ಮೊಳಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ.
ರೀತಿ ಅಂದರೆ ಸಂಪೂರ್ಣವಾಗಿ RSS ಮಯವಾಗಿ ಇವತ್ತು ಕೆಂಬಾವಿ ಪಟ್ಟಣ ಕೂಡ ನಿರ್ಮಾಣವಾಗಿರುವಂಥದ್ದು. ಅಂದರೆ ಇದೇ ಮಾರ್ಗವಾಗಿ ಈಗ ಮತ್ತೆ ಏನು RSSನ ಪಥಸಂಚಲನ ಬರುತ್ತೆ. ಆ ಒಂದು ಪಥಸಂಚಲನವನ್ನು ನೋಡೋದಕ್ಕೆ ಇಷ್ಟೊಂದು ಜನ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಂದರೆ ಸುಮಾರು ಕೆಂಬಾವಿ ಪಟ್ಟಣದಾದ್ಯಂತ ಅಂದರೆ ಬಸವೇಶ್ವರ ಚೌಕ, ಚೆನ್ನಮ್ಮ ಸರ್ಕಲ್ ಮತ್ತು ಮಲಗಣ್ಣ ಚೌಕ್ ಸೇರಿದಂತೆ ಸುಮಾರು 4 ಕಿಲೋಮೀಟರ್ ಉದ್ದಕ್ಕೂ ಕೂಡ ಇವತ್ತು ಈ ಒಂದು RSSನ ಪಥಸಂಚಲನ ಸಾಗುತ್ತೆ. ಪಥಸಂಚಲನ ಸಾಗ್ತಾ ಇರುವ ಹಿನ್ನೆಲೆಯನ್ನು ಇವತ್ತು RSS ಸಂಪೂರ್ಣವಾಗಿ ಈ ಒಂದು ಪಥಸಂಚಲನ ಸಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಕೆಂಬಾವಿ ಪಟ್ಟಣವು ಕೂಡ ಸಂಪೂರ್ಣ ಕೇಸರಿಮಯವಾಗಿರೋ ಜೊತೆಗೆ ಈ ಒಂದು ಭವ್ಯ ಪಥಸಂಚಲನವನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಯಾದಗಿರಿ ಕೆಂಬಾವಿ ಪಟ್ಟಣದ ಜನರು ಕೂಡ ಕಾಯ್ತಾ ಇರುವಂಥದ್ದು. ಸದ್ಯ ಈ ಒಂದು ಪಥಸಂಚಲನ ಕೂಡ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು. ತಾವು ಈಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರು ಕೂಡ ಹೆಜ್ಜೆಗೂ ಪೊಲೀಸರು ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಯಾಕಂತಂದ್ರೆ ಇವತ್ತು ಈ ಒಂದು ಪಥಸಂಚಲನ ನಡೆಯುತ್ತೋ ಇಲ್ವೋ ಅನ್ನೋಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಎಲ್ಲ ಪರ ವಿರೋಧದ ನಡುವೆಯೂ ಕೂಡ ಇವತ್ತು ಕೆಂಬಾವಿಯಲ್ಲಿ RSSನ ಪಥಸಂಚಲನ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು. ಯಾದಗಿರಿಯ ಕೆಂಭಾವಿಯಲ್ಲಿ RSS ಪರೇಡ್ ಆರಂಭವಾಗಿದೆ. ಡಿಸಿ ಅನುಮತಿ ಬಳಿಕ RSS ಪಥ ಸಂಚಲನ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭವಾಗಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳ ಪರೇಡ್ ನಡೀತಾ ಇದೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಪೋಸ್ಟರ್ಸ್ ಕೂಡ ರಾರಾಜಿಸ್ತಾ ಇದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭ ಆಗಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಇವತ್ತು ಪರೇಡ್ ಮಾಡ್ತಾರೆ. ಕೆಂಭಾವಿಯಲ್ಲಿ ಅಂತೂ ಇಂತೂ RSSಗೆ ಪರೇಡ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಯಾದಗಿರಿಯ ಕೆಂಭಾವಿ RSS ಪಥಸಂಚಲನಕ್ಕೆ ಸಿದ್ಧತೆಗಳನ್ನು ನೋಡ್ತಾ ಇದ್ದೀವಿ ನಾವು. ಪಥಸಂಚಲನದ ದೃಶ್ಯಾವಳಿಗಳು ಇನ್ನಷ್ಟೇ ಬರಬೇಕಾಗಿದೆ. ಒಟ್ಟಿನಲ್ಲಿ ಕೆಂಭಾವಿಯಲ್ಲಿ RSS ಪಥಸಂಚಲನ ಆರಂಭವಾಗಿದೆ. ಇದು ಪಥಸಂಚಲನದ ಸಿದ್ಧತೆಯ ದೃಶ್ಯಗಳು. ಬಹುಶಃ ಲಾಠಿ, ಡ್ರಮ್ಸ್, ಪಥಸಂಚಲನದ ಮಾರ್ಚ್ ಪಾಸ್ಟ್ನ ಶುರು ಆಗಿದೆ ಆಲ್ರೆಡಿ. ಬಟ್ ಕಾರ್ಯಕರ್ತರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಪೋಸ್ಟರ್ಗಳು, ಕೇಸರಿ ಧ್ವಜ, ಬಂಟಿ